ಇದೇ ಮಹತ್ವಾಕಾಂಕ್ಷೆಯೊಂದಿಗೆ ಕಿಮ್ ಒಂದರ ಹಿಂದೆ ಒಂದು ಕ್ಷಿಪಣಿ ಹಾರಿಸುತ್ತಿದ್ದಾನೆ. ಡೆಡ್ಲಿ ಡ್ರೋನ್ಗಳ ಪ್ರಯೋಗ ನಡೆಸಿದ್ದಾನೆ. ಹಠಕ್ಕೆ ಬಿದ್ದು ಅಣು ಅಸ್ತ್ರಗಳನ್ನು ಬತ್ತಳಿಕೆಗೆ ಸೇರಿಸಿಕೊಂಡಿದ್ದಾನೆ. ಆಪ್ತ ಮಿತ್ರ ಪುಟಿನ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾನೆ. ಗುಂಡಿನ ಶಬ್ದ, ಚೀರಾಟ, ಪೈಶಾಚಿಕ ನಗು. ದಕ್ಷಿಣವನ್ನ ಬೆಚ್ಚಿ ಬೀಳಿಸಿದ್ದ ಹೇಗೆ ಕಿಮ್. ಇದು ಹಾಲಿವುಡ್ ಹಾರರ್ ಸಿನಿಮಾದ ಸೌಂಡ್ ಎಫೆಕ್ಟ್ ಅಲ್ಲ. ಇದು ಹುಚ್ಚು ದೊರೆ ಕಿಮ್ ಜಾಂಗ್ ಉನ್ನ ಹೊಸ ಅಸ್ತ್ರ. ದಾಯಾದಿ ದಕ್ಷಿಣ ಕೊರಿಯಾದ ಜನರಿಗೆ ಚಿತ್ರಹಿಂಸೆ ನೀಡೋಕೆ ಅಂತಾನೆ ಕಿಮ್ ಬಳಸುತ್ತಿರೋ ಪೈಶಾಚಿಕ ಅಸ್ತ್ರ. ಕಿಮ್ ಜಾಂಗ್ ಉನ್ ದಾಯಾದಿ ದಕ್ಷಿಣ ಕೊರಿಯಾವನ್ನ ಹೆದರಿಸೋಕೆ ಹೊಸ ಹೊಸ ಅಸ್ತ್ರಗಳನ್ನ ತನ್ನ ಬತ್ತಳಿಕೆಗೆ ಸೇರಿಸಿಕೊಂಡಿದ್ದಾನೆ. ಆದ್ರೆ ಇದೀಗ ಕಿಮ್ ಪ್ರಯೋಗಿಸುತ್ತಿರುವ ಅಸ್ತ್ರ ದಕ್ಷಿಣ ಕೊರಿಯಾದ ಜನರ ನಿದ್ದೆ ಹಾರಿ ಹೋಗುವಂತೆ ಮಾಡಿದೆ. ರಾತ್ರಿಯಾದ್ರೆ ಸಾಕು ಭಯದಿಂದ ನಡುಗುವಂತೆ ಮಾಡಿದೆ. ಉತ್ತರ ಕೊರಿಯಾ ಗಡಿಯಿಂದ ಬರ್ತಾ ಇರೋ ಪೈಶಾಚಿಕ ನಗು, ನೋವಿನ ಚೀರಾಟ, ಗುಂಡಿನ ಮೊರೆತ ದಕ್ಷಿಣ ಕೊರಿಯಾದ ಜನರಿಗೆ ಚಿತ್ರಹಿಂಸೆ ನೀಡ್ತಾ ಇದೆ. ಅಷ್ಟಕ್ಕೂ ಏನಿದು ಕಿಮ್ ಪೈಶಾಚಿಕ ಅಸ್ತ್ರ. ಈ ಅಸ್ತ್ರದ ಮೂಲಕ ಕಿಮ್ ಪಡ್ತಾ ಇರೋ ವಿಕೃತ ಆನಂದ ಎಂತಹದ್ದು ಅನ್ನೋದನ್ನೇ ತೋರಿಸ್ತೇವೆ. ಆದ್ರೆ ಅದಕ್ಕೂ ಮುನ್ನ ಕಿಮ್ ಜಾಂಗ್ ಉನ್ ಮೇಲಿನ ಭಯ ದಕ್ಷಿಣ ಕೊರಿಯಾದಲ್ಲಿ ಕೋಲಾಹಲ ಸೃಷ್ಟಿಸಿದ ಹೇಗೆ, ಕಿಮ್ ಮಾಡಬೇಕು ಅಂದುಕೊಂಡಿದ್ದ ಕೆಲಸವನ್ನ ಕಿಮ್ ಮೇಲಿನ ಭಯವೇ ದಕ್ಷಿಣ ಕೊರಿಯಾದ ಅಧ್ಯಕ್ಷರಿಂದಲೇ ಮಾಡಿಸಿದ ಹೇಗೆ ಅನ್ನೋದನ್ನೇ ತೋರಿಸ್ತೇವೆ ನೋಡಿ. ಮಂಗಳವಾರ ರಾತ್ರಿ ಏಕಾಏಕಿ ಸೇನಾಡಳಿತ ಹೇರಿದ ದಕ್ಷಿಣ ಕೊರಿಯಾ ಅಧ್ಯಕ್ಷ. ದಕ್ಷಿಣ ಕೊರಿಯಾ ಸಂಸತ್ ಸುತ್ತುವರೆದ ಸೇನೆ, ಸಂಸತ್ ಒಳಗೆ ನುಗ್ಗಿದ ಯೋಧರು. ದಕ್ಷಿಣ ಕೊರಿಯಾ ಸೇನೆ ದಕ್ಷಿಣ ಕೊರಿಯಾದ ಸಂಸತ್ಗೆ ನುಗ್ಗಿದ ಕ್ಷಣ ಆಗಿದ್ದವು. ಪ್ರಜಾಪ್ರಭುತ್ವದ ರಕ್ಷಕ ಅಂತ ಕರೆಸಿಕೊಳ್ಳುವ ಅಮೆರಿಕಾದ ಪರಮ ಮಿತ್ರ ರಾಷ್ಟ್ರ ದಕ್ಷಿಣ ಕೊರಿಯಾದಲ್ಲಿ ಸೇನೆ ಸಂಸತ್ಗೆ ನುಗ್ಗಿದ ಈ ಕ್ಷಣ ಇಡೀ ಜಗತ್ತು ಬೆಚ್ಚಿ ಬೀಳುವಂತೆ ಮಾಡಿದೆ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ನಿಮ್ಮದು ನಿರಂಕುಶ ದೇಶ ಅಂತ ಸದಾ ಕಿಮ್ ಜಾಂಗ್ ಉನ್ನ ಉತ್ತರ ಕೊರಿಯಾವನ್ನ ಅಣಕಿಸುತ್ತಿದ್ದ ದಕ್ಷಿಣ ಕೊರಿಯಾದಲ್ಲಿ ನಡೆದ ಅಚ್ಚರಿ ಮತ್ತು ಆಘಾತಕಾರಿ ದಾಳಿ ಇದು. ಅಂದ್ಹಾಗೆ ಇದು ದಕ್ಷಿಣ ಕೊರಿಯಾದ ಸರ್ಕಾರದ ವಿರುದ್ಧ ದಕ್ಷಿಣ ಕೊರಿಯಾ ಸೇನೆ ಸಾರಿದ ದಂಗೆಯಲ್ಲ, ಖುದ್ದು ದಕ್ಷಿಣ ಕೊರಿಯಾದ ಅಧ್ಯಕ್ಷರು ಮಾಡಿದ ಘೋಷಣೆ. ರಾತ್ರಿ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯೋನ್ ಸುಕ್ ಯೋಲ್ ಏಕಾಏಕಿ ದಕ್ಷಿಣ ಕೊರಿಯಾದಲ್ಲಿ ಮಾರ್ಷಲ್ ಲಾ ಅಂದ್ರೆ ಸೇನಾಡಳಿತ ಹೇರಿದ್ರು. ಅಧ್ಯಕ್ಷರಿಂದ ಸೇನಾಡಳಿತದ ಆದೇಶ ಸಿಕ್ಕ ಕೂಡಲೇ ದಕ್ಷಿಣ ಕೊರಿಯಾದ ಸೇನೆ ರಾಜಧಾನಿ ಸೋಲ್ಗೆ ನುಗ್ಗಿತ್ತು. ದಕ್ಷಿಣ ಕೊರಿಯಾ ಸಂಸತ್ತನ್ನ ಸುತ್ತುವರೆದಿತ್ತು. ಸೇನಾ ವಾಹನಗಳು ಸಂಸತ್ತನ್ನ ರೌಂಡ್ ಅಪ್ ಮಾಡಿದ್ವು. ಸೇನಾ ಹೆಲಿಕಾಪ್ಟರ್ಗಳು ಸಂಸತ್ ಭವನದ ಮೇಲೆ ಸದ್ದು ಮಾಡಿದ್ವು. ಹೀಗೆ ಸೇನಾ ಹೆಲಿಕಾಪ್ಟರ್ಗಳು ಸಂಸತ್ ಗ್ರೌಂಡ್ ನಲ್ಲೇ ಲ್ಯಾಂಡ್ ಆಗಿದ್ವು. ಬಂದೂಕು ಹಿಡಿದು ದಕ್ಷಿಣ ಕೊರಿಯಾ ಸೈನಿಕರು ರಾಜಧಾನಿ ಸೋಲ್ನ ಬೀದಿ ಬೀದಿಯಲ್ಲೋ ಕಾಣಿಸಿಕೊಂಡಿದ್ರು. ದಕ್ಷಿಣ ಕೊರಿಯಾ ಸಂಸತ್ತನ್ನ ಸುತ್ತುವರೆದ ಸೇನೆ ಕೆಲವೇ ಕ್ಷಣಗಳಲ್ಲಿ ಸಂಸತ್ ಭವನಕ್ಕೆ ನುಗ್ಗಿತ್ತು. ಸಂಸದರ ತೀವ್ರ ವಿರೋಧದ ನಡುವೆಯೂ ಸೈನಿಕರು ಕಿಟಕಿ ಬಾಗಿಲುಗಳ ಮೂಲಕ ಸಂಸತ್ ಭವನವನ್ನ ಪ್ರವೇಶಿಸಿದ್ರು. ಇದೇ ರೀತಿ ದಕ್ಷಿಣ ಕೊರಿಯಾ ಸೇನೆ ದೇಶದ ಮಾಧ್ಯಮಗಳನ್ನ ವಶಕ್ಕೆ ಪಡೆಯೋಕೆ ಮುಂದಾಗಿದ್ವು. ಆದ್ರೆ ಅಷ್ಟರಲ್ಲೇ ದಕ್ಷಿಣ ಕೊರಿಯಾದ ಜನತೆ ಬೀದಿಗೆ ಇಳಿದಿದ್ರು. ಪ್ರಬಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ರಾಷ್ಟ್ರ ಅಂತ ಹೇಳಿಕೊಳ್ಳುವ ದಕ್ಷಿಣ ಕೊರಿಯಾದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಂತಹ ದೃಶ್ಯ ಕಂಡಿದ್ದೇ ಇಲ್ಲ. ಕಿಮ್ ಜಾಂಗ್ ಉನ್ನ ಉತ್ತರ ಕೊರಿಯಾದಲ್ಲಿ ಕಿಮ್ನ ಸೇನೆ ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಿದೆ.
ಜನರಿಗೆ ಹಿಂಸೆ ನೀಡ್ತಿದೆ ಅನ್ನೋದನ್ನೇ ಕೇಳಿಕೊಂಡೇ ಬೆಳೆದಿದ್ದ ದಕ್ಷಿಣ ಕೊರಿಯಾದ ಜನರಿಗೆ ಮಂಗಳವಾರ ರಾತ್ರಿ ಅಕ್ಷರಶಃ ಆಘಾತವಾಗಿತ್ತು. ಬೀದಿಯಲ್ಲಿ ಸೈನಿಕರನ್ನು, ಆಕಾಶದಲ್ಲೇ ಸೇನಾ ಹೆಲಿಕಾಪ್ಟರ್ ಹಾರ್ತಿರುವುದನ್ನು, ಸಂಸತ್ ಭವನವನ್ನ ಸೈನಿಕರ ಸುತ್ತುವರೆದಿರುವುದನ್ನ ನೋಡಿ ದಕ್ಷಿಣ ಕೊರಿಯಾ ಜನರಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗಿರಲಿಲ್ಲ. ಯಾಕಂದ್ರೆ ದಕ್ಷಿಣ ಕೊರಿಯಾದಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ಕನಸಲ್ಲ ನಿರೀಕ್ಷೆ ಮಾಡಿರಲಿಲ್ಲ. ಮಧ್ಯರಾತ್ರಿ ಎದ್ದಾಗ ಸೇನಾಡಳಿತದ ಸುದ್ದಿ ನೋಡಿದೆ. ಇದು ಕನಸೇ ಇರಬೇಕು ಅಂದುಕೊಂಡೆ. 21ನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿ ಈ ರೀತಿ ಆಗಿದೆ ಅಂತ ನಂಬೋಕೆ ಆಗ್ತಿಲ್ಲ. ಸೇನಾಡಳಿತದ ಘೋಷಣೆಯಿಂದ